ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಆಶ್ರಿತ್ ಅನಹಳ್ಳಿ, ಬೋರ್ಡ್ ಸರ್ಟಿಫೈಡ್ ಪ್ಲಾಸ್ಟಿಕ್ ಸರ್ಜನ್ ಅಟ್ ಅವತಾರ್ ಲಕ್ಸ್. ಇವತ್ತಿನ ಟಾಪಿಕ್ ಏನ್ ಮಾತಾಡಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ಬ್ರೆಸ್ಟ್ ಇಂಪ್ಲಾಂಟ್ ಬಗ್ಗೆ ಹೇಳೋಣ ಅನ್ಕೊಂಡಿನಿ. ಎಲ್ಲರಿಗೂ ಮಿತ್ ಏನಿರುತ್ತೆ ಅಂತ ಅಂದ್ರೆ ಬ್ರೆಸ್ಟ್ ಇಂಪ್ಲಾಂಟ್ ಇಂದ ಕ್ಯಾನ್ಸರ್ ಬರುತ್ತೆ, ಬ್ರೆಸ್ಟ್ ಇಂಪ್ಲಾಂಟ್ ಆರ್ಟಿಫಿಷಿಯಲ್ ಆಗಿ ಕಾಣುತ್ತೆ ಅನ್ನೋದೆಲ್ಲ ಸುಳ್ಳು. ನೀವು ಕರೆಕ್ಟ್ ಆಗಿರೋ ಸರ್ಜನ್ ಹತ್ರ ಹೋದ್ರೆ ಅವ್ರು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂಡ್ ಏನೇನ್ ಅಡ್ವಾಂಟೇಜಸ್ ಇರುತ್ತೆ, ಏನೇನ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅದರಿಂದ ಹೇಳ್ತಾರೆ. ಬ್ರೆಸ್ಟ್ ಇಂಪ್ಲಾಂಟ್ ಅನ್ನೋದು ಯಾರಿಗೆ ಬೇಕಾಗುತ್ತೆ? ಯಾರಿಗೆ ಬ್ರೆಸ್ಟ್ ಭಾಗದಲ್ಲಿ ಕಮ್ಮಿ ಇರುತ್ತೆ, ಅದರಿಂದ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗ್ತಿರುತ್ತೆ ಅಂತಾಗ ಈ ತರ ಇಂಪ್ಲಾಂಟ್ ಯೂಸ್ ಆಗುತ್ತೆ. ಇದು ಹೇಗ್ ಮಾಡ್ತೀವಿ ಅಂತ ಅಂದ್ರೆ ಸಿಂಪಲ್ ಡೇ ಕೇರ್ ಪ್ರೊಸೀಜರ್ ಇದು. ಇದರಲ್ಲಿ ಜನರಲ್ ಅನಸ್ಥಿಷಿಯಲ್ ಮಾಡೋದು ಅರೌಂಡ್ 45 ಮಿನಿಟ್ಸ್ ಟು 1 ಅವರ್ ಆಗುತ್ತೆ ಪ್ರೊಸೀಜರು. ಅವತ್ತೇ ಡಿಸ್ಚಾರ್ಜ್ ಆಗ್ಲೂ ಹೋಗುದು ಮನೆಗೆ. ಅಂಡ್ ಇದರಿಂದ ಅಡ್ವಾಂಟೇಜಸ್ ಏನಂದ್ರೆ ಲೈಕ್ ಎಸ್ಥೆಟಿಕಲಿ ಲುಕ್ ವೈಸ್ ಇಂಪ್ರೂವ್ಮೆಂಟ್ ಇರುತ್ತೆ ಅಂಡ್ ಕಾನ್ಫಿಡೆನ್ಸ್ ಲೆವೆಲ್ ರೈಸ್ ಆಗುತ್ತೆ. ಇದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ಸುಳ್ಳು. ಇದರಿಂದ ಏನ್ ಕ್ಯಾನ್ಸರ್ ಬರಲ್ಲ. ದಿಸ್ ಆರ್ FDA ಅಪ್ರೂವ್ಡ್ ಇಂಪ್ಲಾಂಟ್ಸ್ ವಿಚ್ ಆರ್ ಮೇನ್ಲಿ ಯೂಸ್ಡ್ ಇನ್ಸೈಡ್ ದ ಬಾಡಿ. ಇನ್ನ ಬ್ರೆಸ್ಟ್ ಇಂಪ್ಲಾಂಟ್ ಬಗ್ಗೆ ತಿಳ್ಕೋಬೇಕು ಅಂತಿದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಟೀಮ್ ಹೆಲ್ಪ್ ಔಟ್ ಮಾಡ್ತಾರೆ.